ಎಲ್ಲರಿಗೂ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ಮಹಿಳೆಯರಲ್ಲಿ ಹಾರ್ಮೋನ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಸುವುದರಿಂದ ಯಾವುದೆಲ್ಲ ದುಷ್ಪರಿಣಾಮಗಳು ಉಂಟಾಗ್ತದೆ ಎನ್ನುವುದರ ಬಗ್ಗೆ ಒಂದು ಅವಲೋಕನ ಮಾಡೋಣ. ಬಂಧುಗಳೇ, 2000ನೇ ಇಸುವಿಯಲ್ಲಿ ಅಮೇರಿಕ ಸರ್ಕಾರ ಈ ಸಿಂಥೆಟಿಕ್ ಈಸ್ಟ್ರೋಜನ್ ಎನ್ನುವ ಹಾರ್ಮೋನನ್ನು ಕ್ಯಾನ್ಸರ್ ಉಂಟು ಮಾಡುವಂತಹ ಔಷಧಗಳ ಪಟ್ಟಿಗೆ ಸೇರಿಸಿತು. ಈ ಸಿಂಥೆಟಿಕ್ ಈಸ್ಟ್ರೋಜನ್ ಅಂತ ಹೇಳುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಬಳಕೆ ಆಗ್ತದೆ. ಬರ್ತ್ ಕಂಟ್ರೋಲ್ ಪಿಲ್ಸ್ ಕುಟುಂಬ ನಿಯಂತ್ರಣದ ಉದ್ದೇಶಕ್ಕೆ, ಮತ್ತು ಮೆನಪಾಸ್ ಅಂದರೆ ಮಹಿಳೆಯರಲ್ಲಿ ಋತುಚಕ್ರ ನಿಂತಹ ಸಂದರ್ಭದಲ್ಲಿ ಅವರ ದೇಹದಲ್ಲಿ ಕಡಿಮೆಯಾದ ಈ ಈಸ್ಟ್ರೋಜನ್ ಪ್ರಮಾಣವನ್ನು ಭರ್ತಿ ಮಾಡುವುದಕ್ಕೆ ಬೇಕಾಗಿ ವೈದ್ಯರು ಇದನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಆ ರೀತಿ ಕ್ಯಾನ್ಸರ್ ಲಿಸ್ಟಿಗೆ ಸೇರಿಸಿದ ನಂತರ ಈ ಈಸ್ಟ್ರೋಜನ್ ಹಾರ್ಮೋನನ್ನು ಇನ್ನೊಂದು ಸಿಂಥೆಟಿಕ್ ಪ್ರೊಜೆಸ್ಟ್ರೋನ್ ಹಾರ್ಮೋನ್ನ ಜೊತೆಗೆ ಕೊಟ್ಟರೂ ಕೂಡ ಇದೇ ರೀತಿ ಕ್ಯಾನ್ಸರ್ ಉಂಟು ಆಗುವಂತಹ ಅಪಾಯ ಇದೆ ಎಂದು ಕಂಡುಬಂದು ಅದನ್ನು ಕೂಡ ಅಂದರೆ ಎರಡನ್ನು ಸೇರಿಸಿಕೊಟ್ಟರೂ ಕೂಡ ಕ್ಯಾನ್ಸರನ್ನು ಉಂಟು ಮಾಡ್ತದೆ ಎನ್ನುವ ಒಂದು ಪಟ್ಟಿಗೆ ಸೇರಿಸಿತು. ಒಂದು ಕಡೆ ಸಾಧಾರಣ ಈ ಅಮೇರಿಕದಲ್ಲಿ 13ರಿಂದ 16 ಮಿಲಿಯನ್ ಮಹಿಳೆಯರು ಈ ಹಾರ್ಮೋನ್ನ ಬಳಕೆಯನ್ನು ಮಾಡ್ತಾರೆ. ಭಾರತದಲ್ಲಿ ಇನ್ನೂ ಸರಿಯಾದ ಅಂಕಿಅಂಶ ಅದು ಲಭ್ಯ ಆಗಿಲ್ಲ. ಆದರೆ ಭಾರತದಲ್ಲೂ ಕೂಡ ಈ ಒಂದು ಹಾರ್ಮೋನುಗಳ ಬಳಕೆ ವೈದ್ಯರು ಬರೀತಾರೆ ಮತ್ತು ರೋಗಿಗಳು ಕೂಡ ಯಥೇಚ್ಛವಾಗಿ ಕೆಲವು ಸಲ ವೈದ್ಯರ ಅನುಮತಿ ಇಲ್ಲದೆ ಕೂಡ ಈ ಹಾರ್ಮೋನು ಪಿಲ್ಸ್ಗಳ ಬಳಕೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಕ್ಯಾನ್ಸರ್ ಕಾರಕ ಔಷಧಗಳ ಪಟ್ಟಿಗೆ ಅಮೆರಿಕ ಸೇರಿಸಿತು? ಅಷ್ಟು ಗಂಭೀರವಾದ ಸಂಗತಿ ಈ ಕುರಿತು ಏನು ಅಂತ ಯೋಚನೆ ಮಾಡಿದರೆ ಅದರ ದುಷ್ಪರಿಣಾಮಗಳ ಪಟ್ಟಿಯನ್ನೇ ಅಮೆರಿಕ ಮಾಡಿತು. ಅದು ಸುಮ್ಮನೆ ಮಾಡಿದ್ದಲ್ಲ, ಸರಿಯಾದ ಒಂದು ಅಧ್ಯಯನಗಳ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಆ ಒಂದು ಲೀಸ್ಟ್ ತಯಾರು ಮಾಡಿತು. ಅದು ಯಾವುದಪ್ಪ ಆ ದುಷ್ಪರಿಣಾಮಗಳು ಅಂತ ಕೇಳಿದರೆ, ಒಂದನೆಯದಾಗಿ ಹೈಯರ್ ಇನ್ಸಿಡೆನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಇವತ್ತು ಭಾರತದಲ್ಲಿ ಕೂಡ ಈ ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರು ಬಹುಶಃ ಇನ್ನು ಮುಂದಕ್ಕೆ ಒಂದೊಂದು ಕುಟುಂಬದಲ್ಲಿ ಕೂಡ ಒಂದೊಂದು ಬ್ರೆಸ್ಟ್ ಕ್ಯಾನ್ಸರ್ನ ಕೇಸು ಕಂಡು ಬಂದರೂ ಆಶ್ಚರ್ಯ ಇಲ್ಲ. ಆ ರೀತಿ ಅಷ್ಟು ವೇಗದಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ನ ಪ್ರಮಾಣ ಇವತ್ತು ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ. ಅದು ಒಂದು. ಇನ್ನೊಂದು ಹೈಯರ್ ಇನ್ಸಿಡೆನ್ಸ್ ಆಫ್ ಕಾರ್ಡಿಯಾಕ್ ಡಿಸೀಸ್, ಹಾರ್ಟ್ ಡಿಸೀಸ್. ಇವತ್ತು ನಾವು ವರ್ತಮಾನ ಪತ್ರಿಕೆ ನೋಡಿದರೆ ಪ್ರತಿದಿನ ನಾವು ಈ ಹೃದಯಾಘಾತದ, ಅದಕ್ಕೆ ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲದೆ ಹೃದಯಾಘಾತದ ವರದಿಯನ್ನು ಓದ್ತಾ ಇದ್ದೇವೆ. ಆದರೆ ಮಹಿಳೆಯರಲ್ಲಿ ಈ ಹೃದಯಾಘಾತ ಆದಾಗ ಅದರ ಹಿಂದೆ ಈ ಹಾರ್ಮೋನ್ ಪಿಲ್ಸುಗಳ ಪಾತ್ರ ಕೂಡ ಇದೆ ಅಂತ ಇವತ್ತು ಕಂಡು ಬಂದಿದೆ. ಇನ್ನೊಂದು ಸ್ಟ್ರೋಕ್, ಪಕ್ಷಾಘಾತ ಅಂದರೆ ಒಂದು ಸೈಡು ಬಲ ಕಳ್ಕೊಳ್ಳುವಂಥದ್ದು, ಪಕ್ಷವಾತ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಈ ರೀತಿಯ ಪ್ರಸಂಗಗಳು. ಇನ್ನು ರಕ್ತನಾಳಗಳ ಒಳಗೆ ರಕ್ತ ಹೆಪ್ಪುಗಟ್ಟುವಂಥದ್ದು, ವೀನಸ್ ಥ್ರಾಂಬೋ ಎಂಬೋಲಿಸಮ್ ಅಂತ ನಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ಕರೀತೇವೆ. ಅಂದರೆ ವೀನ್ಸ್ ಅಂತ ಹೇಳಿದರೆ ಅಶುದ್ಧ ರಕ್ತನಾಳಗಳು. ಈ ಅಶುದ್ಧ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಂಥದ್ದು. ಈ ರೀತಿಯ ಅಪಾಯಗಳನ್ನು 2003ನೇ ಇಸುವಿಯಲ್ಲಿ ಬಹಳ ಪ್ರಸಿದ್ಧವಾದ ವೈದ್ಯಕೀಯ ಜರ್ನಲ್, ಜಗತ್ತಿನಲ್ಲಿ ಬಹಳ ಅಧಿಕೃತ ಮತ್ತು ಅತ್ಯಂತ ಅಥೆಂಟಿಕ್ ಆದ ವೈದ್ಯಕೀಯ ಜರ್ನಲ್ ಅದು ಲ್ಯಾನ್ಸೆಟ್, ಅದರಲ್ಲಿ ಕೂಡ ಈ ಒಂದು ವರದಿ ಪಬ್ಲಿಷ್ ಆಯಿತು. ಪಬ್ಲಿಷ್ ಆದಾಗ ಅದರ ಮುಖ್ಯ ವಿಚಾರವೇ, ಆ ಜರ್ನಲ್ನ ಆ ಸಂಚಿಕೆಯ ಮುಖ್ಯ ವಿಚಾರವೇ ಇದ್ದದ್ದು ಆಗಸ್ಟ್ 2003ನೇ ಸಂಚಿಕೆಯಲ್ಲಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮತ್ತು ಬ್ರೆಸ್ಟ್ ಕ್ಯಾನ್ಸರ್. ಇದು ಪ್ರಮುಖವಾದದ್ದು. ಅಷ್ಟೇ ಅಲ್ಲ, ಯಾಕೆ ಈ ಹಾರ್ಮೋನ್ ರಿಪ್ಲೇಸ್ಮೆಂಟು ಮಾಡ್ತಾರೆ, ಈ ಔಷಧವನ್ನು ಬಳಕೆ ಮಾಡ್ತಾರೆ, ವೈದ್ಯರು ಯಾಕೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಕೇಳಿದರೆ ಅದರ ಉದ್ದೇಶ ಏನು ಅಂತ ಕೇಳಿದರೆ, ಈ ಹಾರ್ಮೋನು ಕಡಿಮೆಯಾದಾಗ ಮಹಿಳೆಯರಲ್ಲಿ ಹೃದಯದ ಕಾಯಿಲೆಗಳ ಸಮಸ್ಯೆ ಹೆಚ್ಚಾಗ್ತದೆ ಮತ್ತು ಮೆದುಳಿನ ನರಕೋಶಗಳ ಸವೆತ ಉಂಟಾಗ್ತದೆ. ಈ ಎರಡು ಸಂಗತಿಗಳನ್ನು ತಡೆಗಟ್ಟುವುದಕ್ಕೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಪರಿಹಾರ ಆಗ್ತದೆ ಎನ್ನುವ ಉದ್ದೇಶ ಇಟ್ಟುಕೊಂಡು ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮಾಡಲಾಗ್ತದೆ. ಆದರೆ ಬಂಧುಗಳೇ, ಅಧ್ಯಯನ ಹೇಳ್ತದೆ ಈ ರೀತಿ ಈ ಹಾರ್ಟ್ ಮತ್ತು
ಈ ಡಿಮೆನ್ಷಿಯಾವನ್ನು ತಡೆಗಟ್ಟುತ್ತದೆ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಷ್ಟರವರೆಗಿನ ಅಧ್ಯಯನಗಳಿಂದ ಇವತ್ತು ಲಭ್ಯ ಆಗಿಲ್ಲ. ಈ ರೀತಿ ಅಮೇರಿಕಾದ ವಿಮೆನ್ಸ್ ಹೆಲ್ತ್ ಇನಿಷಿಯೇಟಿವ್ ಎನ್ನುವಂತಹ ಒಂದು ಸಂಸ್ಥೆ 16,608 ಮಹಿಳೆಯರಲ್ಲಿ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಕಾಂಬಿನೇಷನ್ ಹಾರ್ಮೋನುಗಳ ಒಂದು ಟ್ರಯಲನ್ನು ಕೈಗೆತ್ತಿಕೊಂಡಿತು. ಆದರೆ ಈ ಟ್ರಯಲು, ಈ ಪ್ರಯೋಗ, ಅಧ್ಯಯನ ಇದನ್ನು ನಿರೀಕ್ಷಿತ ಅಥವಾ ನಿಗದಿಪಡಿಸಿದ ಅವಧಿಯವರೆಗೆ ಮುಂದುವರಿಸಲಿಲ್ಲ. 2002ನೇ ಇಸ್ವಿಗೆ ಈ ಅಧ್ಯಯನವನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟು. ಯಾಕೆ ಅಂತ ಕೇಳಿದರೆ, ಈ 16,608 ಯಾವ ಮಹಿಳೆಯರ ಮೇಲೆ ಈ ಪ್ರಯೋಗ ಆಗ್ತಾ ಇತ್ತು ಅವರಲ್ಲಿ ಬಹಳಷ್ಟು ಮಂದಿಯಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ನ ರಿಸ್ಕು, ಬ್ರೆಸ್ಟ್ ಕ್ಯಾನ್ಸರ್ನ ಪ್ರಮಾಣ ಹೆಚ್ಚಾಗುವುದು ಕಂಡುಬಂತು. ಅಷ್ಟೇ ಅಲ್ಲ, ಸ್ಟ್ರೋಕ್, ಬಹಳಷ್ಟು ಮಹಿಳೆಯರು ಪಕ್ಷಾಘಾತಕ್ಕೆ ಒಳಗಾದರು, ಅನೇಕ ಮಹಿಳೆಯರು ಹೃದಯದ ಕಾಯಿಲೆಗೆ ತುತ್ತಾದರು, ಅನೇಕ ಮಹಿಳೆಯರಲ್ಲಿ ಈ ರಕ್ತನಾಳಗಳ ಒಳಗೆ ರಕ್ತ ಹೆಪ್ಪುಗಟ್ಟುವಂತಹ ಒಂದು ಪ್ರಸಂಗಗಳು ಕಂಡುಬಂತು. ಇದನ್ನೆಲ್ಲ ನಾವು ಅವಲೋಕನ ಮಾಡಿದರೆ, ಬಹಳಷ್ಟು ಸರಿಯಾದ ಸಾಕ್ಷ್ಯಾಧಾರಗಳನ್ನು, ಅಧ್ಯಯನದ ವರದಿಗಳನ್ನು ನಾವು ವಿಮರ್ಶೆ ಮಾಡಿದರೆ, ನಾವು ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ, ಮೆನೋಪಾಸ್ ಅಂದರೆ ಮಹಿಳೆಯರ ಋತುಚಕ್ರ ನಿಂತಾಗ ಈ ಹಾರ್ಮೋನುಗಳನ್ನು ಬಳಕೆ ಮಾಡಬೇಕೇ ಬೇಡುವೆ ಎನ್ನುವುದರ ಬಗ್ಗೆ ಒಂದು ಮರುವಿಮರ್ಶೆ ಮಾಡಬೇಕಾದ ಅಗತ್ಯ ಖಂಡಿತ ಇದೆ. ಮತ್ತು ಜನಸಂಖ್ಯಾ ನಿಯಂತ್ರಣಕ್ಕಾಗಿ ಬರ್ತ್ ಕಂಟ್ರೋಲ್ಗೋಸ್ಕರ ಇವತ್ತು ಬರ್ತ್ ಕಂಟ್ರೋಲ್ ಪಿಲ್ಸ್ ಬಹಳ ಸಾರಾಸಗಟೆ ಆಗಿ ಬಳಕೆ ಆಗ್ತಾ ಇದೆ. ಸೊ ಈ ಎರಡು ಸಂಗತಿಗಳಲ್ಲಿ ಕಂಡುಬರುವಂತಹ ರಿಸ್ಕ್ ಫ್ಯಾಕ್ಟರ್ನು ನಾವು ಗಮನಕ್ಕೆ ತೆಗೆದುಕೊಂಡ್ರೆ ನಾವು ಅದರ ಕುರಿತು ಬಹಳ ಎಚ್ಚರಿಕೆ ವಹಿಸಿಕೊಳ್ಳಬೇಕಾದ ಅಗತ್ಯ ಇದೆ. ಹಾಗೆಂತೇಳಿ ಇದಕ್ಕೆ ಪರ್ಯಾಯ ವಿಧಾನ ಇಲ್ವೇ? ಹಾಗಾದರೆ ಈಸ್ಟ್ರೋಜನ್, ಈ ಸಿಂಥೆಟಿಕ್ ಕೃತಕವಾಗಿ ಮಾರುಕಟ್ಟೆಯಲ್ಲಿ ಈ ರೀತಿ ಲಭ್ಯ ಇರುವಂಥ ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್ ಒಂದೇ ಈ ರೀತಿ ಕಮ್ಮಿಯಾದ ನಮ್ಮ ದೇಹದಲ್ಲಿನ ಹಾರ್ಮೋನುಗಳ ಮಟ್ಟವನ್ನು ಮಹಿಳೆಯರಲ್ಲಿ ಸರಿಪಡಿಸುವುದಕ್ಕೆ ಇದು ಒಂದೇ ಪರಿಹಾರವಂತ ಕೇಳಿದರೆ ಖಂಡಿತ ಅಲ್ಲ. ಇವತ್ತು ನೈಸರ್ಗಿಕವಾಗಿ ಈ ಈಸ್ಟ್ರೋಜನ್ ಹಾರ್ಮೋನು ಲಭ್ಯ ಇದೆ. ಅದು ಯಾವುದರಲ್ಲಿ ಇದೆ ಅಂತ ಕೇಳಿದರೆ, ನಮ್ಮ ಆಯುರ್ವೇದದಲ್ಲಿ ಬಹಳ ಅದನ್ನು ಆ ರೀತಿಯಲ್ಲಿ ಕರೀತಾರೆ, ಶತಾವರಿ ಅಂತೇಳಿ ಕರೀತಾರೆ. ಅದನ್ನು ಕನ್ನಡದಲ್ಲಿ ಹಲವು ಮಕ್ಕಳ ತಾಯಿ ಬೇರು ಅಂತ. ಈ ಶತಾವರಿ ಅಂತ ಹೇಳುವ ಗಿಡಮೂಲಿಕೆಯಲ್ಲಿ ಫೈಟೋ ಈಸ್ಟ್ರೋಜನ್ಸ್ ಅಂದರೆ ನೈಸರ್ಗಿಕವಾಗಿ ಲಭ್ಯವಿರುವಂಥ ಈಸ್ಟ್ರೋಜನ್ ಇದೆ. ನೋಡಿ, ನಮ್ಮ ದೇಹದಲ್ಲಿ ಯಾವ ಅಂಶ ಕಡಿಮೆ ಆಗ್ತದೆ ಅದನ್ನು ಭರ್ತಿ ಮಾಡುವುದಕ್ಕೆ, ಅದನ್ನು ಸರಿಪಡಿಸುವುದಕ್ಕೆ ಎಲ್ಲ ಪ್ರಕೃತಿಯಲ್ಲಿ ಇದೆ. ನಿಸರ್ಗ ನಮಗೆ ಎಲ್ಲವನ್ನು ದೊರಕಿಸಿಕೊಟ್ಟಿದೆ. ನಾವದನ್ನು ಗುರುತಿಸಿ ಅದರ ವಿವೇಚನಾಪೂರ್ವಕವಾಗಿ ಅದನ್ನು ಬಳಕೆ ಮಾಡುವಂಥದ್ದು ಮಾತ್ರ ಖಂಡಿತ ಇರುವಂಥದ್ದು. ಆಯುರ್ವೇದ ವೈದ್ಯಕೀಯ ಜಗತ್ತಿನಲ್ಲಿ ಶತಾವರಿಯಿಂದ ತಯಾರಿಸಲಾಗುವಂಥ ಬಹುತೇಕ ಔಷಧಿಗಳು ಇವತ್ತು ಲಭ್ಯ ಇದೆ. ಅದು ಘೃತದ ರೂಪದಲ್ಲಿರ್ಬೋದು, ಕಷಾಯಗಳ ರೂಪದಲ್ಲಿರ್ಬೋದು, ಲೇಹದ ರೂಪದಲ್ಲಿರ್ಬೋದು. ಹೀಗೆ ಈ ರೀತಿ ನೈಸರ್ಗಿಕವಾಗಿ ಈ ಹಾರ್ಮೋನ್ಗಳನ್ನು ನಾವು ತೆಗೆದುಕೊಂಡು ನಮ್ಮ ದೇಹದಲ್ಲಿ ಕೊರತೆಯಾದಂತಹ ಆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಅಂದರೆ ಏನು ಹಾರ್ಮೋನ್ ಪ್ರಮಾಣ ಇದೆ ಮಹಿಳೆಯರಲ್ಲಿ ಕಡಿಮೆ ಆದಂಥದ್ದು, ಅದನ್ನು ಭರ್ತಿ ಮಾಡುವುದಕ್ಕೆ ನಾವು ನಿಸರ್ಗವನ್ನು ಮತ್ತೆ ಆಶ್ರಯಿಸಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯ ಖಂಡಿತ ಇದೆ. ಈ ಸಿಂಥೆಟಿಕ್ ಹಾರ್ಮೋನ್ಗಳ ಬಳಕೆಯನ್ನು, ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್ ಅಂತ ನಾವೇನು ಕರಿತೇವೆ, ಅದರ ಬಳಕೆಯನ್ನು ಕಡಿಮೆ ಮಾಡಬೇಕಾದ ಒಂದು ಜಾಗ್ರತೆ, ಒಂದು ಎಚ್ಚರಿಕೆ ನಮ್ಮೆಲ್ಲರಲ್ಲೂ ಬರಬೇಕಾಗಿದೆ ಬಂಧುಗಳೇ. ನಮಸ್ತೆ. ಇನ್ನು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು.